ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಣಧೀರ ರಾಂಪುರ. ಇಂದು ನಾವು ಕದಂಬ ಸಾಮ್ರಾಜ್ಯದ ಸ್ಥಾಪಕ ಮಯೂರವರ್ಮನ ಮಗ ಕಂಗವರ್ಮ ರಾಜನ ಬಗ್ಗೆ ತಿಳಿದುಕೊಳ್ಳೋಣ. ಮಯೂರವರ್ಮನ ನಂತರ ಕದಂಬ ಸಾಮ್ರಾಜ್ಯದ ಗಾದಿಯನ್ನು ಅಲಂಕರಿಸಿದವರು ಕಂಗವರ್ಮ. ಕಂಗವರ್ಮನ ಆಳ್ವಿಕೆ ಕ್ರಿಸ್ತಶಕ 365ರಿಂದ ಕ್ರಿಸ್ತಶಕ 390ರವರೆಗೆ. ಇವನು ಬನವಾಸಿಯ ಕದಂಬ ರಾಜವಂಶದ 2ನೇ ಆಡಳಿತಗಾರ ಮತ್ತು ಕದಂಬ ಸಾಮ್ರಾಜ್ಯದ ಸ್ಥಾಪಕ ಮಯೂರವರ್ಮನ ಪುತ್ರ. ಕಂಗವರ್ಮನ ಆಳ್ವಿಕೆಯ ಅತ್ಯಂತ ಪ್ರಮುಖ ಘಟನೆ ವಾಕಟಕ ಸಾಮ್ರಾಜ್ಯದೊಂದಿಗೆ ನಡೆದ ಯುದ್ಧಗಳು. ಈ ಸಮಯದಲ್ಲಿ ವಾಕಟಕ ಸಾಮ್ರಾಜ್ಯವನ್ನು ಆಳುತ್ತಿದ್ದ ರಾಜ ಪೃಥ್ವಿಸೇನ. ಕಂಗವರ್ಮನು ಈ ಶಕ್ತಿಶಾಲಿ ರಾಜನ ವಿರುದ್ಧ ಯುದ್ಧ ಹೂಡಿದನು. ಇತಿಹಾಸ ಹೇಳುವುದೇನೆಂದರೆ, ಈ ಯುದ್ಧದಲ್ಲಿ ಕಂಗವರ್ಮನು ಸೋಲನ್ನು ಅನುಭವಿಸಿದನು. ಆದರೆ ಇಲ್ಲಿ ಒಂದು ದೊಡ್ಡ ಸಂಗತಿ ಇದೆ. ಕಂಗವರ್ಮನು ಕದಂಬ ರಾಜ್ಯದ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳಲಿಲ್ಲ. ತಮ್ಮ ರಾಜ್ಯದ ಗೌರವವನ್ನು ಉಳಿಸಿಕೊಂಡನು. ಕಂಗವರ್ಮನು ವಿಸ್ತರಣೆಗೆ ಪ್ರಸಿದ್ಧನಲ್ಲ, ಆದರೆ ರಾಜ್ಯ ಮತ್ತು ತನ್ನ ಪ್ರಜೆಗಳ ಸಂರಕ್ಷಣೆಗೆ ಪ್ರಸಿದ್ಧನಾಗಿದ್ದನು. ಕಂಗವರ್ಮನ ಕಾಲದಲ್ಲಿ ವಾಕಟಕರೊಂದಿಗೆ ನಿರಂತರ ಸಂಘರ್ಷ, ಗಡಿಭಾಗ, ರಕ್ಷಣಾ ಹೋರಾಟಗಳು ಇವೆಲ್ಲವೂ ರಾಜ್ಯವನ್ನು ದುರ್ಬಲಗೊಳಿಸಲಿಲ್ಲ. ಬದಲಾಗಿ ಮುಂದಿನ ರಾಜರಿಗೆ ಒಂದು ಬಲವಾದ ನೆಲೆಯನ್ನು ಒದಗಿಸಿತು. ಕಂಗವರ್ಮನ ನಂತರ ಅವನ ಪುತ್ರ ಭಗೀರಥ ಪಟ್ಟಕ್ಕೆ ಏರಿದನು. ಭಗೀರಥನ ಕಾಲದಲ್ಲಿ ರಾಜ್ಯ ಇನ್ನಷ್ಟು ಸ್ಥಿರವಾಯಿತು. ಮುಂದೆ ಈ ನೆಲೆಯ ಮೇಲೆಯೇ ಕಾಕುತ್ಸವರ್ಮರಂತಹ ಶಕ್ತಿಶಾಲಿ ರಾಜರು ಉದಯಿಸಿದರು. ಕಂಗವರ್ಮನು ಯುದ್ಧದಲ್ಲಿ ಸೋತ ರಾಜನಾಗಿರಬಹುದು, ಆದರೆ ರಾಜ್ಯವನ್ನು ಕಾಪಾಡಿದ ಶೂರನಾಗಿದ್ದನು. ಅವನ ದೃಢತೆ, ಅವನ ಧೈರ್ಯ, ಅವನ ರಾಜಕೀಯ ಸಮತೋಲನ ಇವೇ ಕದಂಬ ಸಾಮ್ರಾಜ್ಯದ ಮುಂದಿನ ಮಹಿಮೆಗೆ ಅಡಿಪಾಯವಾಯಿತು. ಇದು ನಿಮ್ಮ ರಣಧೀರ ರಾಂಪುರ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇತಿಹಾಸದ ಇನ್ನಷ್ಟು ಅದ್ಭುತ ಕಥೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಜೈ ಕರ್ನಾಟಕ.